ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಫ್ಲೇವರಾ ಇಂಡಿಯಾ ಅಕಾಡೆಮಿ. ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಕರ್ನಾಟಕದ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡ್ರು. ಬಟ್ ಅದರ ಒಂದು ಬೆನ್ನಲ್ಲೇ ಒಂದು ಸ್ವಲ್ಪ ಏನಾದರೂ ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಂಗೆ ಒಂದು ನೋಟಿಫಿಕೇಶನ್ಗೆ ಮತ್ತೊಮ್ಮೆ ಏನಂದ್ರೆ ಚಾಲನೆ ನೀಡಿರ್ತಕ್ಕಂಥ ಈ ಶಿವಕುಮಾರ್ ಸಾಹೇಬ್ರನ್ನ ಇವಾಗ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ಅಧಿಕಾರ ಸ್ವೀಕರಿಸಿದ ತಕ್ಷಣನೇ ಒಂದು ಕರ್ನಾಟಕದ ಒಂದು ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕ ಪೊಲೀಸ್ ಕಾನ್ಸ್ಟೇಬಲ್, ಅದರಲ್ಲಿ ಸಿವಿಲ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಿಸಿದಂತೆ ಏನು ಎಚ್ ಕೆ ಮತ್ತು ನಾನ್ ಎಚ್ ಕೆ ಭಾಗದಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಇವತ್ತು ನೋಟಿಫಿಕೇಶನ್ ಬಂದಿದೆ. ಹಾಗಾಗಿ ಆ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡಬೇಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತೇ ಬಂದಿರ್ತದೆ. ಹಾಗಾಗಿ ಜೂನ್ 5ರ ಒಂದು ಪರಿಸರ ದಿನದ ಅಂಗವಾಗಿ ನಾವು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇಮಕಾತಿಗೆ ನಡೀತಕ್ಕಂಥ ಒಂದು ವಿಚಾರವನ್ನ ಕಾಣ್ತಾ ಇದೀವಿ. ಹಾಗಾಗಿ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ. ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ, ಮತ್ತೆ ಯಾರಿಗೆ ಅಪ್ಲೈ ಆಗುತ್ತೆ, ಇಲ್ಲಿ ಪೋಸ್ಟ್ಗಳ ಸಂಖ್ಯೆ ಎಷ್ಟಿದೆ, ಮತ್ತು ಪಿ ಯು ಸಿ ಅಷ್ಟೇ ಇದೆನಾ ಅಥವಾ ಪಿ ಯು ಸಿ ಮುಗಿದಿರ್ತಕ್ಕಂಥ ತತ್ಸಮಾನ ಸಂಬಂಧಿತವಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನು, ಇದ್ರ ಸಂಬಂಧಿತವಾಗಿರ್ತಕ್ಕಂಥ ಒಂದು ಕಂಪ್ಲೀಟ್ ಚಿತ್ರಣ ಇಲ್ಲಿ ಕೊಡ್ತೀನಿ. ಮತ್ತು ಫಿಸಿಕಲ್ ಮೊದಲು ಅಥವಾ ಏನು ಫಸ್ಟ್ ಎಕ್ಸಾಮ್ ಆಗುತ್ತೋ ಅದಕ್ಕೆ ಸಂಬಂಧಿಸಿದಂತೆ ಕೆ ಇ ನಡೆಸ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತಾ, ಮತ್ತೆ ಇಲ್ಲಿ ಸಿಲೆಬಸ್ ಏನು ಪಿ ಸಿಗೆ ಇರ್ತಕ್ಕಂಥ ಹೊಸ ಸಿಲೆಬಸ್ ಏನಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆಯವರೆಗೆ ಈ ಒಂದು ವಿಡಿಯೋನ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಕಚೇರಿಯಿಂದ ಬಂದಿರತಕ್ಕಂಥ ಒಂದು ಅಧಿಸೂಚನೆ ಏನು 5/6/2026 ಈ ಒಂದು ದಿನಾಂಕ ನಾವು ನೋಡ್ತಾ ಇದೀವಿ. ಇಲ್ಲಿ ಏನಂದ್ರೆ ಅಧಿಸೂಚನೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೊದಲಿಗೆ ನೋಡೋಣ, ಇಲ್ಲಿ ಮಿಕ್ಕುಳಿದ ಅಂದ್ರೆ ಏನಿದು ನಾನ್ ಎಚ್ ಕೆ ಪೋಸ್ಟ್, ಇದು ಕಲ್ಯಾಣ ಕರ್ನಾಟಕ ಬಿಟ್ಟು ಎಷ್ಟು ಸಿವಿಲ್ ಹುದ್ದೆಗಳಲ್ಲಿ ನೋಡ್ತಾ ಇದೀವಿ. ಟೋಟಲ್ ಎಷ್ಟು ಹುದ್ದೆಗಳನ್ನ ನೋಡ್ತಾ ಇದ್ರೆ ನಾವು 3,395 ಹುದ್ದೆಗಳನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ನೇರ ನೇಮಕಾತಿಯಲ್ಲಿ ಪುರುಷರಿಗೆ ಸಂಬಂಧಿತವಾಗಿರ್ತಕ್ಕಂಥ ಏನು ಮೇಲ್ 2,266 2266 ಹುದ್ದೆಗಳಿದಾವೆ ಇಲ್ಲಿ. ಅದರಲ್ಲಿ ಮಹಿಳೆಯರಿಗೆ ಮೀಸಲಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟಂದ್ರೆ 755, ವುಮೆನ್ಸ್ ಎಷ್ಟು 755 WPC. ಆಮೇಲೆ ಇನ್ ಸರ್ವಿಸ್ ಎಷ್ಟು 257 ಇನ್ ಸರ್ವಿಸ್, ಅದು ಯಾರು ಪುರುಷರು. ಆಮೇಲೆ ಇನ್ ಸರ್ವಿಸ್ ಮಹಿಳಾ ಎಷ್ಟು 82 ಹುದ್ದೆಗಳು. ಆಮೇಲೆ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳಿಗೆ ಇರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಎಷ್ಟು 35. ಟೋಟಲ್ ಆಗಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು 3,395 ಹುದ್ದೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪೇಮೆಂಟ್ ಕೂಡ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ 37,500 ಬೇಸಿಕ್, ಗ್ರ್ಯಾಂಡ್ ಟೋಟಲ್ ಎಷ್ಟಂದ್ರೆ 76,100 ರೂಪಾಯಿ ನಾವಿಲ್ಲಿ ಸಂಬಳವನ್ನ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಕಲ್ಯಾಣ ಕರ್ನಾಟಕ ಕೆ ಸಂಬಂಧಿಸಿದಂತೆ ನೋಡ್ರಿ ಎಷ್ಟು ಪೋಸ್ಟ್ಗಳನ್ನ ನೋಡಿದ್ರೆ ನಾವು ಟೋಟಲ್ ಆಗಿ 596 ಪೋಸ್ಟ್ಗಳನ್ನ ನಾವಿಲ್ಲಿ ಕಾಣ್ತೀವಿ. ಅದರಲ್ಲಿ ಪುರುಷರಿಗೆ ಸಂಬಂಧಿಸಿದ ನೇರ ನೇಮಕಾತಿಗೆ 398, ಮಹಿಳೆಯರಿಗೆ ನೇರ ನೇಮಕಾತಿ 133. ಆಮೇಲೆ ಇನ್ ಸರ್ವಿಸ್ ಯಾರು ಪುರುಷರಿಗೆ ಎಷ್ಟು 46, ಇನ್ ಸರ್ವಿಸ್ ವುಮೆನ್ 14. ಆಮೇಲೆ ತೃತೀಯ ಲಿಂಗಿಗೆ ಎಷ್ಟು 5 ಪೋಸ್ಟ್ಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಟೋಟಲ್ ಆಗಿ 596 ಹುದ್ದೆಗಳಷ್ಟೇ ಇಲ್ಲಿ ಕಲ್ಯಾಣ ಕರ್ನಾಟಕ. ಅದಾದ್ಮೇಲೆ ಇಲ್ಲಿ ನಾವು ನೋಡೋದಾದ್ರೆ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ ಹುದ್ದೆಯ ಒಂದು ವಿದ್ಯಾರ್ಥಿ ನೋಡೋದಾದ್ರೆ ಪಿ ಯು ಸಿ ಎಷ್ಟು ಜಸ್ಟ್ ನಿಮಗೆ ಪಿ ಯು ಸಿ ಆಗಿರ್ಬೇಕು. ಅದರಲ್ಲಿ ನೀವು ಪಿ ಯು ಸಿಯಲ್ಲಿ ನೀವು ಯಾವ್ದಾದ್ರು ಒಂದು ಇದನ್ನ ತಗೊಂಡಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾವ್ದಾದ್ರು ಇರಲಿ, ಒಟ್ಟಿನಲ್ಲಿ ಪಿ ಯು ಸಿ ಮುಗಿದಿರ್ಬೇಕು. ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನ ನೀವು ಹೊಂದಿರಬೇಕು. ಈ ತತ್ಸಮಾನ ವಿದ್ಯಾರ್ಥಿ ಅಂದ್ರೆ ಯಾವ್ದು ನೋಡೋದಾದ್ರೆ ನಾವು ಕೆಲವು ಕೊಟ್ಟಿರ್ತಾರೆ ನೋಡಿ. ಇಲ್ಲಿ CBSE ಮತ್ತು ISC ಮಂಡಳಿ ನಡೆಸಿರ್ತಕ್ಕಂಥ 12th ಕ್ಲಾಸ್ ಇನ್ನು 12ನೇ ತರಗತಿಯನ್ನು ನೀವು ಪಾಸ್ ಆಗಿರಬೇಕು. ಇತರೆ ರಾಜ್ಯದ ಪರೀಕ್ಷಾ ಪ್ರಾಧಿಕಾರ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12ನೇ ತರಗತಿಯ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಈ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು. ಅಥವಾ 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು
ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ 1 ವರ್ಷ ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ PUCಗೆ ತತ್ಸಮಾನ ಒಂದು ಅರ್ಹತೆಯನ್ನ ಈ ITI ಆದವರು ಕೂಡ ಇಲ್ಲಿ ITI ಆದವರು ಕೂಡ ಪಾಸ್ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಕೂಡ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ನು NIOS ಇದು ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಇದು, ಇಲ್ಲಿ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ಇದು ಪಾಸ್ ಆಗಿರ್ಬೇಕು. ಅಥವಾ ಇನ್ನು CBSE ಇಲ್ಲಾಂದ್ರೆ ISC ಇದನ್ನ ನಡೆಸಿರ್ತಕ್ಕಂಥ 12th ಕ್ಲಾಸ್ ಯಾರು ಪಾಸ್ ಆಗಿರ್ತಿಲ್ಲ ಅವರು ಕೂಡ PC ಅಪ್ಲಿಕೇಶನ್ಗೆ ಹಾಕ್ಬಹುದು. ಇವು ಏನಂದ್ರೆ ಇದು PUCಗೆ ತತ್ಸಮಾನವಾಗಿರ್ತಕ್ಕಂಥ ನೋಡಿ, PUCಗೆ ತತ್ಸಮಾನವಾಗಿರ್ತಕ್ಕ ವಿದ್ಯಾರ್ಥಿಗಳು ಇವೆಲ್ಲವು PUCಗೆ ತತ್ಸಮಾನ ಇರ್ತಕ್ಕಂಥ ವಿದ್ಯಾರ್ಥಿ. ಇದನ್ನ ಯಾರು ಪಾಸ್ ಆಗಿರ್ತಾರೆ ನಿಮ್ಗೆಲ್ಲರೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇದು. ನೆಕ್ಸ್ಟ್ ನೋಡೋಣ ನಾವು ಇನ್ನು ಇದ ಒಂದು ಕನ್ನಡ ಭಾಷಾ ಪರೀಕ್ಷೆಗಾಗಿ ಸರ್ಕಾರಿ ಅಧಿಸೂಚನೆ ಇರ್ತಕ್ಕಂಥ ಕರ್ನಾಟಕ ಪರೀಕ್ಷಾ ಮಂಡಳಿಯು SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನ ಒಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ, ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಒಂದು ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡತಕ್ಕದ್ದು ಎಂದು ಆದೇಶಿಸಲಾಗಿರುತ್ತದೆ. ಅಂದ್ರೆ ಈಗ SSLC ಒಳಗೆ ಅಥವಾ ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಥವಾ KPSC ನಡೆಸಿರ್ತಕ್ಕಂಥ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಇನ್ನು ಗರಿಷ್ಠ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ ಮುಂಚೆಕ್ಕಿಂತ ತುಂಬಾ ಅದ್ಭುತವಾಗಿರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲೇನಂದ್ರೆ ಇಲ್ಲಿ GM ಅಭ್ಯರ್ಥಿಗಳಿಗೆ ಎಷ್ಟಂದ್ರೆ GM ನೋಡ್ರಿ ಎಷ್ಟು 33 ವರ್ಷಗಳು 33 ಇಯರ್ಸ್ ಇರ್ತಿಲ್ಲಿ. ಇನ್ನ SC ST ಕ್ಯಾಟ್ ಒನ್ ಆಮೇಲೆ ಅದರ್ OBC ಕ್ಯಾಟಗರಿಗಳು ಎಲ್ಲ ಅಪ್ ಟು 3B ವರೆಗೆ ಎಷ್ಟಂದ್ರೆ 35 ವರ್ಷಗಳು ಕೊಟ್ಟಿದ್ದಾರೆ. 35 ಇಯರ್ ವರೆಗೂ ಕೂಡ ಒಂದು ಇದನ್ನ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಮಾತ್ರ 38 ವರ್ಷ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ SC ST OBC 2A 2B 3A 3B ಎಲ್ಲಾ ಅಭ್ಯರ್ಥಿಗಳು ಕೂಡ 35 ವರ್ಷ ಕೊಟ್ಟಿದ್ದಾರೆ. ಇಲ್ಲಿ 35 ವರ್ಷ ಕೊಟ್ಟಿದ್ದಾರೆ ನೋಡ್ರಿ. ತುಂಬಾ ಏನದು ಒಂದು ಅದ್ಭುತ ಬಂಪರ್ ಲಾಟ್ರಿನೇ ಆಕ್ಚುಲಿ. ಯಾಕಂದ್ರೆ ಈಗ ಮೂರು ವರ್ಷ ಆಯ್ತು ಒಂದು ನೋಟಿಫಿಕೇಶನ್ ಇರಲಿ, ಅಟ್ಲೀಸ್ಟ್ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟ ಸಮಾಧಾನದಿಂದ ನೀವೆಲ್ಲರೂ ಕೂಡ ಏನ್ ಮಾಡೋದಂದ್ರೆ ಈ ಒಂದು ಪ್ರಯತ್ನವನ್ನ ಮಾಡಬಹುದು. ಇನ್ನು ಸೇವಾ ನಿರತ ಇನ್ ಸರ್ವಿಸ್ ದವರಿಗೆ ಅಲ್ಲಿ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, ರಿಮೈನಿಂಗ್ ರಿಸರ್ವೇಶನ್ ಇದ್ದವರಿಗೆಲ್ಲ 40 ವರ್ಷಗಳು. ಇನ್ನು ಅರ್ಜಿ ಸಲ್ಲಿಸಲು ಸಂಬಂಧಿಸಿದಂತೆ ಮಾಹಿತಿ ನೋಡೋಣ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಎಷ್ಟು? 8/6/2026. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ರಿ? 8/6/2026 ಅಪ್ಲಿಕೇಶನ್ ಸ್ಟಾರ್ಟ್. ಇನ್ನು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟ ನೋಡ್ರಿ. ಲಾಸ್ಟ್ ಡೇಟ್ 3/7/2026. ಇನ್ನು ಶುಲ್ಕವನ್ನು ಮಾಡಲು ಕೊನೆಯ ದಿನಾಂಕ, ಶುಲ್ಕ ಪಾವತಿ ಪೇಮೆಂಟ್ ಮಾಡೋದು ಯಾವಾಗ ಲಾಸ್ಟ್ ಡೇಟ್ 4/7/2026. ಈ ಡೇಟ್ ಒಳಗೆ ನೀವು ಅಪ್ಲಿಕೇಶನ್ ಹಾಕಿ ಏನಂದ್ರ ಅರ್ಜಿ ಯಾವಾಗ ಲಾಸ್ಟ್ ಡೇಟ್ ಅಂದ್ರ 3ನೇ ತಾರೀಕು, ಯಾವಾಗ ಮುಂದಿನ ತಿಂಗಳು ಜುಲೈ. ಈ ಜೂನ್ 8ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ನಿಮಗ. ಮತ್ತ ಪೇಮೆಂಟ್ ಮಾಡ್ತಕ್ಕಂಥ ಲಾಸ್ಟ್ ಡೇಟ್ ಯಾವಾಗ ಅಂದ್ರ ಜುಲೈ 4. ನೆಕ್ಸ್ಟ್ ಆನ್ಲೈನ್ ಮೂಲಕ ಈ ಶುಲ್ಕ ಪಾವತಿ ಇರ್ತಕ್ಕಂಥ ಒಂದು ಮೊತ್ತ ಎಷ್ಟೈತಿ ನೋಡೋಣ. GM ಕ್ಯಾಂಡಿಡೇಟ್ಗಳು ಮತ್ತೆ ಅದರ್ OBC ಕ್ಯಾಟಗರಿ ಇರ್ತಕ್ಕಂಥ ಎಲ್ಲಾ ಕ್ಯಾಸ್ಟ್ಗಳು ಎಷ್ಟಂದ್ರೆ 750 ರೂಪಾಯಿ ಐತಿ ಇಲ್ಲಿ. ಇನ್ನು SC ST ಮತ್ತೆ ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಎಷ್ಟು 500 ರೂಪಾಯಿ ಇಟ್ಟಿದ್ದಾರೆ ನೋಡ್ರಿ. ಈ ಶುಲ್ಕ ಪಾವತಿ ಸ್ವಲ್ಪ ಜಾಸ್ತಿ ಐತೆ, ಕಡಿಮೆ ಮಾಡಿ ಸ್ವಲ್ಪ. ಇದು 500 ರೂಪಾಯಿ ಐತಿದು. ಮತ್ತ ಒಂದ್ಸಲ ಪಾವತಿ ಮಾಡಿದ್ರೆ ಇದನ್ನ ಹಿಂದಿರಿಸಲಾಗೋದಿಲ್ಲ. ಎಕ್ಸಾಮ್ ಕ್ಯಾನ್ಸಲ್ ಆಗ್ಲಿ ಬಿಡ್ಲಿ, ಇಟ್ಸ್ ನಾಟ್ ರಿಫಂಡ್. ಇನ್ನ ಲಿಖಿತ ಪರೀಕ್ಷಾ ವಿಧಾನ ಯಾವ ತರ ಇರುತ್ತೆ ನೋಡೋದಿಲ್ಲ. ಇಲ್ಲಿ ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಮೂಲಕ ಏನು ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಆಫ್ಲೈನ್ ಅಂದ್ರೆ ಗೊತ್ತು ನಿಮ್ಗೆ, ಎಲ್ಲಾ ಕಡೆ ಒಂದ್ ಯಾವ್ದಾದ್ರು ಸೆಂಟರ್ ಕೊಟ್ಟಿರ್ತಾರ. ಅಲ್ಲಿ OMR ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಇದನ್ನ ಮಾಡ್ಬೇಕಾಗತ್ತೆ, ಎಕ್ಸಾಮ್ ಅನ್ನ ಬರಿಬೇಕಾಗತ್ತ.
ಇನ್ನು ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರುತ್ತವೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ನಿಮ್ಗೆ ಚಾಯ್ಸಿಂಗ್ ಇರುತ್ತೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಎಕ್ಸಾಮ್ ಸೆಂಟರ್ ನೀವೇನ್ ಮಾಡ್ಬೋದು ಅಂದ್ರೆ ಡಿಸ್ಟ್ರಿಕ್ಟ್ ಪ್ಲೇಸ್ ಗಳಿಗೆ ಕೊಡ್ಬೋದು. ಡಿಸ್ಟ್ರಿಕ್ಟ್ ಪ್ಲೇಸ್ ಗಳು ಕೊಡ್ಬೋದು. ಇನ್ ಕೇಸ್ ಡಿಸ್ಟ್ರಿಕ್ಟ್ ಪ್ಲೇಸ್ ಹೆಚ್ಚಾಯ್ತು ಅಂದ್ರೆ ಅವರು ತಾಲೂಕಾ ಪ್ಲೇಸ್ ಕೂಡ ನಿಮ್ಮನ್ನ ಎತ್ತಾಕಿ ಪರೀಕ್ಷೆಗಳನ್ನ ನಡೆಸಬಹುದು. ಇನ್ನು ಪ್ರಶ್ನೆ ಪತ್ರಿಕೆ ಯಾವ ತರ ಇರುತ್ತಾ, ಪಠ್ಯಕ್ರಮ ಯಾವ ತರ ಇರುತ್ತೆ ನೋಡೋಣ, ಸಿಲೆಬಸ್ ನೋಡೋಣ. ನೋಡ್ರಿ, ಮೊದ್ಲಿಗೆ ನಾನು ಫಸ್ಟ್ ನಿಮ್ ಕ್ವಶನ್ಸ್ ಹೇಳ್ತೀನಿ ನೋಡ್ರಿ. 100 ಕ್ವಶನ್ಸ್ ಇರ್ತಾವ ಇಲ್ಲಿ ಟೋಟಲ್ ಎಷ್ಟು 100 ಮಾರ್ಕ್ಸ್ ಇರ್ತಾವ. ಟೈಮಿಂಗ್ ಎಷ್ಟು ಇರ್ತೈತಿ ಅಂದ್ರೆ ನಿಮಗೆ 1.5 ತಾಸು ಇರುತ್ತೆ. ಇಲ್ಲಿ ಅಂದ್ರೆ 90 ನಿಮಿಷಗಳು, 90 ನಿಮಿಷಗಳು ಇರ್ತಾವ. ಈ 90 ನಿಮಿಷಗಳು ನೀವು ಪರೀಕ್ಷೆ ಬರೀಬೇಕು. ಹಿಂಗ್ ಇರ್ತಕ್ಕಂಥ ಎಷ್ಟು 100 MCQ ಗಳ ಪರೀಕ್ಷೆ, ಇದು 100 ಮಾರ್ಕ್ಸ್ ಇರ್ತಾವ. ಅದರಲ್ಲಿ 90 ನಿಮಿಷಗಳ ಒಂದು ಪರೀಕ್ಷೆ, ಹತ್ರ 1.5 ತಾಸು. ಹಾಗಾದ್ರೆ ಸಿಲೆಬಸ್ ನೋಡೋಣ. ಇಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ. ಇಲ್ಲಿ ಅದ್ರ ಜೊತೆ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇಲ್ಲಿ ನೋಡ್ರಿ, ನೈತಿಕ ಶಿಕ್ಷಣ ಒಳಗೊಂಡ ಅಂತ ಪದ ಹಾಕಿದ ನೋಡ್ರಿ. ಅವನು ಬಹಳ ಅಂದ್ರೆ ಐ ಥಿಂಕ್ ಇದು ಫಸ್ಟ್ ಟೈಮ್ ಆಡ್ ಮಾಡಿದಂಗೆ ಅನ್ಸುತ್ತೆ. ಇದು ಏನಿದು ನೈತಿಕ ಶಿಕ್ಷಣ ಹೆಂಗ್ ಅನ್ನೋದೊಂದ ಒಂದು ಕಂಪ್ಲೀಟ್ ನಿಮ್ಗೆ ವಿಡಿಯೋ ಮಾಡಿ ಕೊಡ್ತೀನಿ ಇದ್ರ ಮೇಲೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ಇವತ್ತು ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ ಹೇಳಿದಾದ್ಮೇಲೆ ಮಾಡ್ತೀನಿ. ಇಲ್ಲೇನ್ ನೀವು ಓದ್ಬೇಕಾದಂದ್ರ ಪ್ರಮುಖವಾಗಿ ವಿಜ್ಞಾನವನ್ನು ಓದಕೋಬೇಕ. ಸಾಮಾನ್ಯ ಜ್ಞಾನ ಜಿಕೆ ಇರ್ತೈತಿ, ಇಲ್ಲಿ ಸ್ಟ್ಯಾಟಿಕ್ ಜಿಕೆ. ಆಮೇಲೆ ಭೂಗೋಳ ಇರ್ತೈತಿ. ಆಮೇಲೆ ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಹಿಸ್ಟ್ರಿ ಬಿಟ್ ಸ್ಪೆಷಲ್ ಟಾಪಿಕ್ ಇದೊಂದು. ಇಲ್ಲಿ ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಜ್ಞಾನ ಅಧ್ಯಯನ. ಇಲ್ಲಿ ಕೊಟ್ಟ ನೋಡ್ರಿ, ಈ ಜಿಕೆ ಪಾರ್ಟ್ ಒಳಗೆ ಕೊಟ್ಟಾನಂದ್ರೆ ಇಲ್ಲಿ ಒಂದ್ರೊಳಗ 10 ಸಬ್ಜೆಕ್ಟ್ ಕೊಟ್ಟಿರ್ತಾನ. ಇದ್ರೊಳಗ ಕರೆಂಟ್ ಅಫೇರ್ಸ್ ಆಡ್ ಮಾಡಿರ್ತಾನ. ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೊಟ್ಟಿರ್ತಾನ. ಸ್ಟ್ಯಾಟಿಕ್ ಜಿಕೆ ಕೂಡ ಇಲ್ಲೇ ಕೊಟ್ಟಿರ್ತಾನ. ಅವನು ಸ್ಟ್ಯಾಟಿಕ್ ಜಿಕೆ, ಕರೆಂಟ್ ಅಫೇರ್ಸ್ ಕೂಡ ಇಲ್ಲೇ ಕೊಟ್ಟಿರ್ತಾನ. ಇನ್ನೂ ಒಂದ್ 2-3 ಸೆಕ್ಷನ್ ಗಳನ್ನ ಆಡ್ ಮಾಡಿರ್ತಾನ. ನಮ್ಗೆ ಗೊತ್ತಿಲ್ದಂಗ ಇಲ್ಲಿಂದ ಸಬ್ಜೆಕ್ಟ್ ಅಂತಂದು ಹಾಕಿರ್ತಾರ. ಅದು ಸಂಬಂಧಪಟ್ಟ ಒಂದು ಸ್ಪೆಷಲ್ ವಿಡಿಯೋ ಮಾಡಿರ್ತೀನಿ ನಿಮ್ಗೆ ಇದು. ಇನ್ನು ಲಿಖಿತ ಪರೀಕ್ಷೆ ಒಂದು ಅಡ್ವಾನ್ಸ್ ನೋಡ್ರಿ, ಪರೀಕ್ಷೆ ಯಾವಾಗ ನಡೀತಿ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಡ್ವಾನ್ಸ್ ಆಗಿ ಡೇಟ್, ಎಕ್ಸಾಮ್ ಡೇಟ್ ಕೂಡ ನಿಮ್ಗೆ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ನೀವು ಎಷ್ಟು ಸೀರಿಯಸ್ ಆಗ್ಬೇಕಂದ್ರ ಹಗಲು ರಾತ್ರಿ ಕಣ್ಣ ಏನ್ ಹಾಕೊಂಡು ಓದ್ಕೋಬೇಕೀಗ. ಯಾವಾಗ 2/8/2026 ಡೇಟ್ ನೆನಪಿಟ್ಕೊಡ್ರಿ. 2/8/2026 ಜೂನ್, ಜುಲೈ, ಆಗಸ್ಟ್. ಇದು ಆಗಸ್ಟ್ 2ನೇ ತಾರೀಕು ಎಕ್ಸಾಮ್. ಅದು ಗಾಂಧಿ ಜಯಂತಿ ದಿನ ಕೊಟ್ಟಾರಲ್ಲ, ಸಾರಿ ರಾಂಗ್ ಇದು. ಬಟ್ ಆಗಸ್ಟ್ 2ನೇ ತಾರೀಕು, ಸಾರಿ ಆಗಸ್ಟ್ 2ನೇ ತಾರೀಕು 2026 ಏನಂದ್ರೆ ನಿಮ್ದು ಮೇನ್ ಎಕ್ಸಾಮ್ ನಡೀತೈತಿ. ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ನಾವು ದಿನಾಂಕ ಪ್ರಕಟಣೆ ಮಾಡಿಲ್ಲ. ಬಟ್ ಏನ್ ಮಾಡ್ತಾನಂದ್ರೆ ಇದನ್ನ ಆದ್ಮೇಲೆ ಕೊಡ್ತಾರ. ಬಟ್ ಇಲ್ಲಿ ಟೈಮಿಂಗ್ ಕೂಡ ಕೊಟ್ಟಿರ 10:00 ಮಧ್ಯಾಹ್ನ 2:00 ಕೂಡ ಕೊಟ್ಟ ಇದ್ದಾರೆ ಇಲ್ಲಿ. ಒಟ್ಟಿನಲ್ಲಿ ಏನಂದ್ರೆ ನಿಮ್ಗೆ 1 ತಾಸು 30 ನಿಮಿಷಗಳ ಕಾಲ ನೀವೇನ ಎಕ್ಸಾಮ್ ಬರಿಬಹುದು. ಯಾವತ್ತ ಆಗಸ್ಟ್ 2ನೇ ತಾರೀಕು ಇದು ಎಕ್ಸಾಮ್ ಐತೆ. ಅದು ಇನ್ನು ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತಲ್ಲಿ 4, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು. 0.25 ನೆಗೆಟಿವ್ ಐತಿ ಇಲ್ಲಿ. ಇನ್ನು ಇನ್ನೊಂದು ಏನಂದ್ರೆ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯನ್ನು ಕಡ್ಡಾಯವಾಗಿ ನೀವು ಉತ್ತರ ಮಾಡಬೇಕು. ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ಮತ್ತೆ ನೀಡ್ತಾರೆ. ಅದಕ್ಕೆ ಸಪರೇಟ್ ಆಗಿ 5 ನಿಮಿಷ ಕೊಡ್ತಿದ್ದಾರೆ. ಇದಕ್ಕೆ ಯಾವುದೇ ಆಯ್ಕೆಯನ್ನು ವೃತ್ತ ಮಾಡಿಲ್ಲದಿದ್ದರೆ ನೋಡ್ರಿ, ಅದಕ್ಕೂ ಕೂಡ ಏನ್ ಮಾಡಿದ್ರೆ ನೆಗೆಟಿವ್ ಮಾಡ್ತಾರೆ. ನೀವು ಇನ್ ಕೇಸ್ ಅದನ್ನು ಫಿಲ್ ಅಪ್ ಮಾಡಿರ್ಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಏನಾದ್ರೆ ಮತ್ತೆ 0.25 ನೆಗೆಟಿವ್ ಮಾಡ್ತಾರೆ. ಅದಕ್ಕೆ ಕಡ್ಡಾಯವಾಗಿ ನೀವೇಂದ್ರೆ 5ನೇ ಆಯ್ಕೆಯನ್ನು ಹಾಕಿರ್ಬೇಕು. ಮತ್ತೆ ಇದಕ್ಕೆ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ನಿಮಗೆ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. ಇದಕ್ಕೆ ಇದ್ರ ಬಗ್ಗೆ ಏನೋ ವರಿಬೇಡ. ಇನ್ನ ಲಿಖಿತ ಪರೀಕ್ಷೆ ಆದ್ಮೇಲೆ ನಂತರ 1:5 ಅಲ್ಲಿ ಫಿಸಿಕಲ್ ಕರೀತಾರೆ ನಿಮ್ಗೆ. ಅವರು 1:5 ಅಲ್ಲಿ ಫಿಸಿಕಲ್ ಇರುತ್ತಿದ್ದು, 1:5 ಅಲ್ಲಿ ಫಿಸಿಕಲ್ ಇರುತ್ತಿದ್ದು. ಮತ್ತೆ ಇದ್ರ ಜೊತೆ ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ. ಅಲ್ಲೆಲ್ಲ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ವಿಚಾರ. ಇಷ್ಟು ಪ್ರಮುಖ ಮಾಹಿತಿಗಳು PC ಸಂಬಂಧಿಸಿದವಾಗಿರ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಂಪ್ಲೀಟ್ PC ನೋಟಿಫಿಕೇಶನ್ ಸಂಬಂಧ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀನಿ. ಹಾಗೆ ನಮ್ಮ ಈ ಕ್ಲೇವರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಎಲ್ಲ ಜಾಯ್ನ್ ಆಗ್ರಿ. ಇಲ್ಲಿ ಜಾಯ್ನ್ ಆಗ್ರಿ. ಮತ್ತು ಇದು ಸಂಬಂಧಿಸಿದವಾಗಿರ್ತಕ್ಕಂಥ PC ಸಂಬಂಧಿಸಿದವಾಗಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ಗಳು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಟೆಸ್ಟ್ಗಳು ಇರ್ತಾವ. ತುಂಬಾ ಕಡಿಮೆ ಅಮೌಂಟ್ ಇರ್ತೈತಿ. ಇಲ್ಲಿ 20 ಟೆಸ್ಟ್ಗಳನ್ನು ಕೊಡ್ತಾ ಇರ್ತೀವಿ. ಇಲ್ಲಿ ಕಡ್ಡಾಯವಾಗಿ ಕನ್ನಡ ಮೀಡಿಯಂ ಅಲ್ಲಿ A to Z ಮಾಹಿತಿಯನ್ನು ನಿಮ್ಗೆಲ್ಲ ಕೊಡ್ತಿರ್ತೀವಿ. ಇದು ಕಂಪ್ಲೀಟ್ ಕನ್ನಡ ಮೀಡಿಯಂ
ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇರ್ತೀವಿ. ಇದ್ರ ಪ್ರಯೋಜನ ಪಡ್ಕೊಡ್ರಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾ ಇರ್ತೀವಿ. ಇದ್ರ ಆನ್ಲೈನ್ ಟೆಸ್ಟ್ ಇರ್ತೈತೆ, ಮತ್ತೆ ಇದ್ರ ಕೋರ್ಸ್ ಗ್ರೂಪ್ ಅನ್ನ ಕಮಿಂಗ್ ಡೇಸ್ ಅಪ್ಲೋಡ್ ಮಾಡ್ತೀನಿ ನಾನು. ಇದಕ್ಕೆ ಸಂಬಂಧಿತವಾಗಿ ಆನ್ಲೈನ್ ಟೆಸ್ಟಿಗೆ ಸಂಬಂಧಿಸಿದ ಏನಾದ್ರು ನೀವು ಮಾಹಿತಿ ಬೇಕಾದ್ರೆ ಇದು 866299 ಈ ನಂಬರ್ ಕಾಲ್ ಮಾಡ್ರಿ. ಅವ್ರು ಕಂಪ್ಲೀಟ್ ನಿಮ್ಗೆ ಈ ಟೆಸ್ಟ್ ಸೀರೀಸ್ ಬಗ್ಗೆ ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ಅವರು. ಹೌದಾ? ಹಾಗಾದ್ರೆ ನಿಮಗೆ ವಿಶ್ ಯು ವೆರಿ ಆಲ್ ದ ಬೆಸ್ಟ್. PC ಆಗಬೇಕಿರ್ತಕ್ಕಂಥ ನಿಮ್ಮ ಕನಸುಗಳಿಗೆ ಮತ್ತೊಮ್ಮೆ ಶುಭವಾಗಲಿ. ಕರ್ನಾಟಕ ಸರ್ಕಾರದ ಒಂದು ಮತ್ತೊಮ್ಮೆ ಕಣ್ ತೆಗೆದೈತೆ ಅನ್ಕೋಬಹುದು. ಈ ಒಂದು ಅವಕಾಶನ ಬಳಸ್ಕೊಡ್ರಿ. ನಿಮಗೆ ನೋಡ್ರಿ 35 ವರ್ಷಗಳಿಗೂ ಅಪ್ಲಿಕೇಶನ್ ಹಾಕ್ಬೋದು. ಈ ಅವಕಾಶ ತಪ್ಪಿಸ್ಕೊಳಕ್ ಹೋಗ್ಬೇಡ್ರಿ. ಯಾರ್ಯಾರು ಇಷ್ಟು ದಿನ ಕಾದಿರಲಿಲ್ಲ, ಅಟ್ಲೀಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೂ ಯಾವುದೇ ಒಂದು ಹುದ್ದೆ ಕಡಿಮೆ ಅಲ್ಲ, ಸಾಣದಲ್ಲ. ಈ ಒಂದು ಹುದ್ದೆಯನ್ನು ಪಡೆದುಕೊಂಡು ನಿಮ್ಮ ಅಟ್ಲೀಸ್ಟ್ ಒಂದು ಉಪಜೀವನ ಮಾಡಕ್ಕೆ ಒಂದು ದಾರಿ ಮಾಡ್ಕೊಡ್ರಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೀನಿ. ಕ್ಲೇವರ್ ಅಂಡ್ ಅಕಾಡೆಮಿಗೆ ವತಿಯಿಂದ ನಿಮ್ಮೆಲ್ಲರೂ ಕೂಡ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.